ಅಬಕಾರಿ ಇಲಾಖೆಗೆ ಟಾರ್ಗೆಟ್ ನೀಡಿದ್ದಾರೆ. 30ರಿಂದ 40 ಸಾವಿರ ಕೋಟಿ ಕಲೆಕ್ಟ್ ಮಾಡೋದಕ್ಕೆ ಟಾರ್ಗೆಟ್ ನೀಡಿದ್ದಾರೆ. ಈ ಅಬಕಾರಿ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರಕ್ಕೆಲ್ಲ ಮುಖ್ಯಮಂತ್ರಿಗಳೇ ನೇರ ಹೊಣೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. 30ರಿಂದ 40 ಸಾವಿರ ಕೋಟಿ ಕಲೆಕ್ಷನ್ ಟಾರ್ಗೆಟ್ ನೀಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ, ಸರ್ಕಾರದಲ್ಲಿ ಮಂತ್ರಿ ಮನಿ ಎನ್ನುವಂತಾಗಿದೆ. ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅವರೇ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ತಕ್ಷಣವೇ ಸಚಿವ ತಿಮ್ಮಾಪುರ ರಾಜೀನಾಮೆ ನೀಡಲಿ, ರಾಜೀನಾಮೆ ಪಡೆಯದೇ ಇದ್ದರೆ ಲಂಚದಲ್ಲಿ ಸಿಎಂಗೂ ಪಾಲಿದೆ ಅಂತ ಅರ್ಥ ಅಂತ ಆರ್ ಅಶೋಕ್ ಹೇಳಿದ್ದಾರೆ. 80% ಸಿಎಂಗೆ ಹೋಗ್ತದೆ ಅಂತ ಗೊತ್ತಾಗುತ್ತೆ ಇದರಲ್ಲೇ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದು ಕಡೆ, ವಸೂಲಿ ಒಂದು ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರ್ದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದು ಕಡೆ, ವಸೂಲಿ ಒಂದು ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರ್ದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದು ಕಡೆ, ವಸೂಲಿ ಒಂದು ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರ್ದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದು ಕಡೆ, ವಸೂಲಿ ಒಂದು ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ನೋಡಿ, ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ಕರಿತಾರಲ್ವಾ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಸುದ್ದಿಗೋಷ್ಠಿಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಒಂದು ಆಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ರು. ಏನಿತ್ತು ಆಡಿಯೋದಲ್ಲಿ ಕೇಳಿಸ್ಕೊಳ್ಳಿ. ಮಾತಾಡಿದ್ರೆ ಕಡಿಮೆ ಮಾಡ್ಕೊಂತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ. ಮಿನಿಸ್ಟ್ರಿಗೆ ಹೋಗುತ್ತೆ. ಕರೆಕ್ಟ್ ಇದೆ. ಅಧಿಕಾರಿಗಳು ಜಗದೀಶ್ ಅಪ್ಲೈ ಮಾಡಿದವರು. ಜಗದೀಶ್ ನನ್ಗೆ ಗೊತ್ತಿಲ್ಲ ನೋಡಪ್ಪ. ಈಗ ಏನ್ ನಡೀತಿದೆ ಅಂತ ಏನೋ ಒಂದು 25 ಕಮ್ಮಿ ಮಾಡ್ತಾರೆ, ಆಯ್ತು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿ ಹೋಗ್ಬೇಕಂದ್ರೆ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ನೀಡಿದ್ದಾರೆ. 30ರಿಂದ 40 ಸಾವಿರ ಕೋಟಿ ಕಲೆಕ್ಟ್ ಮಾಡೋದಕ್ಕೆ ಟಾರ್ಗೆಟ್ ನೀಡಿದ್ದಾರೆ. ಈ ಅಬಕಾರಿ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರಕ್ಕೆಲ್ಲ ಮುಖ್ಯಮಂತ್ರಿಗಳೇ ನೇರ ಹೊಣೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ.
30ರಿಂದ 40 ಸಾವಿರ ಕೋಟಿ ಕಲೆಕ್ಷನ್ ಟಾರ್ಗೆಟ್ ನೀಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ನಿದ್ರೆ ಸರ್ಕಾರ, ಸರ್ಕಾರದಲ್ಲಿ ಮಂತ್ರಿ ಮನಿ ಎನ್ನುವಂತಾಗಿದೆ. ಇದಕ್ಕೆಲ್ಲ ನೇರ ಕಾರಣ ಸಿಎಂ ಸಿದ್ದರಾಮಯ್ಯ ಅವರೇ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ತಕ್ಷಣವೇ ಸಚಿವ ತಿಮ್ಮಾಪುರ ರಾಜೀನಾಮೆ ನೀಡಲಿ, ರಾಜೀನಾಮೆ ಪಡೆಯದೇ ಇದ್ದರೆ ಲಂಚದಲ್ಲಿ ಸಿಎಂಗೂ ಪಾಲಿದೆ ಅಂತ ಅರ್ಥ ಅಂತ ಆರ್ ಅಶೋಕ್ ಹೇಳಿದ್ದಾರೆ. 80% ಸಿಎಂಗೆ ಹೋಗ್ತದೆ ಅಂತ ಗೊತ್ತಾಗುತ್ತೆ ಇದರಲ್ಲೇ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬ್ಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರ್ದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬ್ಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರ್ದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬ್ಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರ್ದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ. 80% ಹೋಗ್ತೈತೆ ಅಂತ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರ್ತಕ್ಕಂಥ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ನೋಡಿ, ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ಕರಿತಾರಲ್ವಾ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಸುದ್ದಿಗೋಷ್ಠಿಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಒಂದು ಆಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ರು. ಏನಿತ್ತು ಆಡಿಯೋದಲ್ಲಿ ಕೇಳಿಸ್ಕೊಳ್ಳಿ. ಏನ್ ನಡೀತಿದೆ ಅಂತ ಏನೋ ಒಂದು 25 ಕಮ್ಮಿ ಮಾಡ್ತಾರೆ, ಮಾತಾಡಿದ್ರೆ ಕಡಿಮೆ ಮಾಡ್ಕೊಂತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ. ಹಾಂ, ಮಿನಿಸ್ಟ್ರಿಗೆ ಹೋಗುತ್ತೆ. ಅವರ ಇಶ್ಯೂ ಮಾಡ್ತಾರೆ, ಕಮಿಷನರ್ ಇಶ್ಯೂ ವಿಟಮಿನ್ ಎಂ ಕೊಡ್ತಾರೆ. ಇಲ್ಲ ಅಂದ್ರೆ ಫಸ್ಟಿಂದ ಹಾಕ್ಲಾ? ಕರೆಕ್ಟ್. ಇದೆ ಅಧಿಕಾರಿಗಳು ಜಗದೀಶ್ ಅಪ್ಲೈ ಮಾಡಿದವರು. ಜಗದೀಶ್ ನನ್ಗೆ ಗೊತ್ತಿಲ್ಲ ನೋಡಪ್ಪ ಈಗ. ಏನ್ ನಡೀತಿದೆ ಅಂತ ಏನೋ ಒಂದು 25 ಕಮ್ಮಿ ಮಾಡ್ತಾರೆ.